ನೀವು ಒಬೇಸ್ ಇದ್ದೀರಾ ಅಥವಾ ಓವರ್ ವೇಟ್ ಇದ್ದೀರಾ, ಮನೆಯಲ್ಲೇ ಸೂರ್ಯ ನಮಸ್ಕಾರ ಮಾಡಿಕೊಂಡು ಫ್ಯಾಟ್ ಲಾಸ್ ಮಾಡೋದು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಸೂರ್ಯ ನಮಸ್ಕಾರ ಒಂದು 12 ಸೆಟ್ ಆಫ್ ಆಸನ. ಇದನ್ನು ನೀವು ಬೆಳಗ್ಗೆ ಅಥವಾ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಮಾಡ್ಬೋದು. ಇದನ್ನು ಯಾವ ರೀತಿ ಪರ್ಫಾರ್ಮ್ ಮಾಡಬೇಕು ಅಂದರೆ ನಾನು ತೋರಿಸ್ತೀನಿ ನೋಡಿ. ನಿಮ್ಮ ಮ್ಯಾಟಿನ ಮುಂಭಾಗಕ್ಕೆ ಬನ್ನಿ. ನಿಮ್ಮ ಕಾಲಿನ ಅಂತರ ನಿಮ್ಮ ಹಿಪ್ ವಿಡ್ತ್ ಅಪಾರ್ಟ್ ಇರಲಿ. ನೇರವಾಗಿ ನಿಂತ್ಕೊಳ್ಳಿ. ನಿಮ್ಮ ತೊಡೆಗಳನ್ನು ಎಂಗೇಜ್ ಮಾಡ್ಕೊಳ್ಳಿ, ನಿಮ್ಮ ಗ್ಲೂಟ್ಸ್ ಎಂಗೇಜ್ ಮಾಡ್ಕೊಳ್ಳಿ, ನಿಮ್ಮ ಕೋರ್ ಟೈಟ್ ಮಾಡ್ಕೊಳ್ಳಿ, ಸಮಸ್ಥಿತಿಯಿಂದ ನಿಂತ್ಕೊಳ್ಳಿ. ಈಗ ಎರಡೂ ಕೈಗಳನ್ನು ಜೋಡಿಸಿ ನಿಮ್ಮ ಎದೆಯ ಮುಂದಿಟ್ಕೊಳ್ಳಿ. ಒಂದ್ಸತಿ ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡಿ. ಈಗ ಉಸಿರು ತಗೊಂಡಂಥ ಎರಡೂ ಕೈಗಳನ್ನು ಮೇಲೆತ್ತಿ ನಿಮ್ಮ ಸೊಂಟ ಭಾಗವನ್ನು ಮುಂದೆ ಪುಷ್ ಮಾಡಿ ಹಿಂದೆ ಬೆಂಡಾಗಿ ಎರಡೂ ತೋಳುಗಳು ನಿಮ್ಮ ಕಿವಿ ಪಕ್ಕ ಇರಲಿ. ಈಗ ಉಸಿರು ಬಿಡ್ತಾ ನೇರವಾಗಿ ಬೆನ್ನು ಹುರಿ ನೇರವಾಗಿರಲಿ. ಮಂಡಿ ಸ್ವಲ್ಪ ಬೆಂಡ್ ಮಾಡಿ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ಮುಂದೆ ಬೆಂಡಾಗಿ ಎರಡು ಹಸ್ತಗಳು ನಿಮ್ಮ ಕಾಲಿನ ಅಕ್ಕಪಕ್ಕ ಇಟ್ಕೊಳ್ಳಿ. ನಿಮ್ಮ ತೊಡೆ ಮೇಲೆ ನಿಮ್ಮ ಚೆಸ್ಟ್ ಪ್ಲೇಸ್ ಮಾಡಿ ನಿಮ್ಮ ಫೋರೆಡ್ ಮಂಡಿಗೆ ಹತ್ತಿರವಾಗಿರಲಿ. ಈಗ ಉಸಿರು ತಗೊಳುತ್ತಾ ನಿಮ್ಮ ಬಲಗಾಲ ಹಿಂದೆ ಕಳಿಸಿ ಮುಂದೆ ನೋಡಿ. ನಿಮ್ಮ ಆ್ಯಂಕಲ್ ಮತ್ತು ನೀ ಸ್ಟ್ರೈಟ್ ಲೈನ್ ಆಗಿರಲಿ. ಮುಂದೆ ನೋಡಿ. ಈಗ ಉಸಿರನ್ನು ಹೋಲ್ಡ್ ಮಾಡಿ ನಿಮ್ಮ ಎಡಗಾಲನ್ನು ಹಿಂದೆ ಕಳಿಸಿ ಇಲ್ಲಿ ನಿಮ್ಮ ರಿಸ್ಟ್ ಮತ್ತು ಶೋಲ್ಡರ್ ಸ್ಟ್ರೈಟ್ ಲೈನ್ ಆಗಿರಲಿ. ನಿಮ್ಮ ಸೊಂಟ ಮುಂದಕ್ಕೆ ಆಗಲಿ ಮೇಲೆ ಆಗಲಿ ಹೋಗಿಲ್ಲ, ನೇರವಾಗಿರಲಿ. ಮುಂದೆ ನೋಡಿ. ಈಗ ನಿಮ್ಮ ಮಂಡಿ ಎದೆ ಭಾಗ ಮತ್ತು ಗದ್ದ ಭಾಗನೆಲ್ಲ ಟಚ್ ಮಾಡಿ. ಈಗ ಉಸಿರು ತಗೊಳುತ್ತಾ ಎದೆಯನ್ನು ಮುಂದೆ ಪುಷ್ ಮಾಡಿ ಮೇಲೆ ರೈಸ್ ಮಾಡಿ. ಈಗ ಉಸಿರನ್ನ ಬಿಡ್ತಾ ನಿಮ್ಮ ಪುಷ್ಟಭಾಗವನ್ನು ಮೇಲೆತ್ತಿ ಮೌಂಟೇನ್ ರೀತಿ ಬರಬೇಕು. ಈಗ ನಿಮ್ಮ ಬಲಗಾಲನ್ನು ಎರಡೂ ಕೈಗಳ ಮಧ್ಯೆ ತಂದಿಡಿ. ಯಾರು ಒಬೇಸಿದರೂ ಯಾರಿಗೆ ತರೋಕ್ಕಾಗಲ್ವೋ ಅವ್ರ ಆ್ಯಂಕಲ್ ಹಿಡ್ಕೊಂಡು ಎರಡು ಕೈಗಳ ಮುಂದೆ ತಂದು ಪ್ಲೇಸ್ ಮಾಡಿ. ಮುಂದೆ ನೋಡಿ. ಈಗ ಉಸಿರು ಬಿಡ್ತಾ ಎಡಗಾಲನ್ನು ನಿಮ್ಮ ಬಲಗಾಲಿನ ಪಕ್ಕ ತಂದಿಡಿ ಮತ್ತು ಉಸಿರು ತಗೊಳುತ್ತಾ ಮೇಲೆ ಬನ್ನಿ, ಹಿಂದೆ ಬಾಗಿ ಮತ್ತು ಉಸಿರು ಬಿಡ್ತಾ ಪ್ರಾಣಾಯಾಮಾಸನ ಮತ್ತು ಸಮಸ್ಥಿತಿ. ಇದನ್ನೇ ಒಂದು ಅಲೈನ್ಮೆಂಟಲ್ಲಿ ಲೆಫ್ಟ್ ಸೈಡ್ ಮಾಡೋಣ. ಓಕೆ, ನಮಸ್ಕಾರಾಸನ. ಒಂದ್ಸತಿ ಉಸಿರು ತೊಗೊಂಡು ಉಸಿರು ಬಿಡಿ. ಈಗ ಉಸಿರು ತೊಗೊಳುತ್ತಾ ಹಿಂದೆ ಬೆಂಡಾಗಿ ಉಸಿರು ಬಿಡ್ತಾ ನಿಧಾನಕ್ಕೆ ಮುಂದೆ ಬೆಂಡಾಗಿ. ಈಗ ಉಸಿರು ತಗೊಳುತ್ತಾ ಎಡಗಾಲ ಹಿಂದೆ. ಈಗ ಉಸಿರನ್ನು ಹೋಲ್ಡ್ ಮಾಡಿ ಬಲಗಾಲ ಹಿಂದೆ. ಉಸಿರು ಬಿಡ್ತಾ ಮಂಡಿ ಇದೆ ಮತ್ತು ಗದ್ದ ಭಾಗದಲ್ಲಿ ಟಚ್ ಮಾಡಿ ಮತ್ತು ಉಸಿರು ತೊಗೊಳುತ್ತಾ ಚೆಸ್ಟ್ ರೈಸ್ ಮಾಡಿ ಮತ್ತು ಉಸಿರು ಬಿಡ್ತಾ ಕಮ್ ಟು ಮೌಂಟೇನ್. ಈಗ ಉಸಿರು ತೊಗೊಳುತ್ತಾ ಎಡಗಾಲನ್ನು ಎರಡೂ ಕೈಗಳ ಮಧ್ಯೆ ತಂದು ಮೇಲೆ ನೋಡಿ. ಉಸಿರು ಬಿಡ್ತಾ ಬಲಗಾಲ ಮುಂದೆ ಮತ್ತು ಉಸಿರು ತೊಗೊಳುತ್ತಾ ಮೇಲೆ ಬನ್ನಿ, ಹಿಂದೆ ಬೆಂಡಾಗಿ ಮತ್ತು ಪ್ರಾಣಾಯಾಮಾಸನ. ಉಸಿರು ದೀರ್ಘ ಉಸಿರು ತೊಗೊಂಡು ಉಸಿರು ಬಿಡಿ. ಸಮಸ್ಥಿತಿ, ರಿಲ್ಯಾಕ್ಸ್. ಈ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡ್ತಾ ಬಂದರೆ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ. ಫ್ಯಾಟ್ ಯಾತಿಗೆ ಬರುತ್ತೆ ಅಂದರೆ ಒಂದು ಡೈಜೆಷನ್ ಇಶ್ಯೂಸ್ ಇರ್ಬೋದು, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ನಮಗೆ ಬೇಕಾದಂಥ ಮೇಂಟೆನೆನ್ಸ್ ಕ್ಯಾಲರೀಸ್ಗಿಂತ ಜಾಸ್ತಿ ಕ್ಯಾಲರೀಸ್ ನಾವು ಇಂಟ್ಯಾಕ್ಟ್ ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ಫ್ಯಾಟಾಗಿ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಈ ಸೂರ್ಯ ನಮಸ್ಕಾರ ನಿಮ್ಮ ಡೈಜೆಷನ್ ಇಶ್ಯೂ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸನ್ನು ಸರಿ ಮಾಡುತ್ತೆ. ಜೊತೆಗೆ ಈ ಸೂರ್ಯ ನಮಸ್ಕಾರದಲ್ಲಿ 12 ಸ್ಟೆಪ್ ಇದೆ. ಈ 12 ಸ್ಟೆಪ್ ಪರ್ಫಾರ್ಮ್ ಮಾಡೋದ್ರಿಂದ ಮಲ್ಟಿಪಲ್ ಮಸಲ್ ಇನ್ಕ್ಲೂಡ್ ಆಗಿ ಅದರಿಂದ ನಮಗೆ ಅತಿ ಹೆಚ್ಚು ಕ್ಯಾಲರೀಸ್ ಬರ್ನ್ ಆಗುತ್ತೆ. ಇದನ್ನು ನೀವು ಸ್ಟಾರ್ಟಿಂಗ್ 6 ರೌಂಡಿಂದ ಸ್ಟಾರ್ಟ್ ಮಾಡಿ ಡೇ ಬೈ ಡೇ ಒಂದೊಂದೇ ರೌಂಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗಿ ಅಪ್ ಟು 50 ರೌಂಡ್ 60-70 ತನಕ ನೀವು ಪರ್ಫಾರ್ಮ್ ಮಾಡ್ಬೋದು. ಒಂದೇ ಸತಿ ನೀವು ಅಲ್ಲಿ ತನಕ ರೀಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಸ್ವಲ್ಪ ರೌಂಡ್ಸಿಂದ ಸ್ಟಾರ್ಟ್ ಮಾಡಿ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋಗಿ. ಈ ಸೂರ್ಯ ನಮಸ್ಕಾರ ಬರೀ ನಿಮ್ಮ ಫಿಸಿಕಲ್ ಹೆಲ್ತ್ ಅಲ್ಲ, ಜೊತೆಗೆ ನಿಮ್ಮ ಮೆಂಟಲ್ ಹೆಲ್ತ್, ಸೈಕಾಲಜಿಕಲ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ನಿಮ್ಮ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಜೊತೆಗೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ. ಹೇರ್ ಫಾಲಿಗೆ ತುಂಬ ಉಪಯುಕ್ತ ಮತ್ತು ನಿಮಗೆ ಸ್ಕಿನ್ ಗ್ಲೋ ಮಾಡುತ್ತೆ. ಇದು ನಿಮಗೆ ಫ್ಯಾಟ್ ಲಾಸ್ ಆಗೋದ್ರ ಜೊತೆಗೆ ನಿಮ್ಮ ಬಾಡಿಯಲ್ಲಿ ಮಸಲ್ ಮಾಸ್ ಇನ್ಕ್ರೀಸ್ ಮಾಡುತ್ತೆ ಮತ್ತು ನಿಮ್ಮನ್ನು ಒಳ್ಳೆಯ ಶೇಪಲ್ಲಿ ಇಡುತ್ತೆ. ಈ ಸೂರ್ಯ ನಮಸ್ಕಾರ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನೀವು ಪ್ರತಿದಿನ ನೀವು ಮಾಡ್ತಾ ಬನ್ನಿ. ತುಂಬ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತೇಜ್.ಫಿಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.